ಏನ್ರೋ ಟೈಮ್ ಆಗೋಯ್ತು, ಇನ್ನು ಯಾರು ಬಂದಿಲ್ಲ. ಇವತ್ತೇನಾದ್ರೂ ಫೆಸ್ಟಿವಲ್ ಇದ್ಯಾ? ಇಲ್ಲ ಅಕ್ಕ, ಹೊಸದಾಗಿ ಭರತನಾಟ್ಯಂ ಸ್ಕೂಲ್ ಓಪನ್ ಮಾಡಿದಾರಲ್ಲ, ಅದಕ್ಕೆ ಎಲ್ಲರೂ ಅಲ್ಲೇ ಹೋಗಿದ್ದಾರೆ. ವಾಟ್? ಹೌದಕ್ಕ, ಅಕ್ಕ ಫೀಸು ಕೂಡ ತಗೊಳಲ್ವಂತೆ. ಎಲ್ಲರಿಗೂ ತುಂಬಾ ಚೆನ್ನಾಗಿ ಅರ್ಥ ಆಗೋಗ್ ಹೇಳ್ತಾರೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು. ನಮ್ಮನ್ನು ಕೂಡ ಅಲ್ಲೇ ಸೇರ್ಕೊ ಅಂದ್ರು ಅಪ್ಪ ಅಮ್ಮ. ನಿಜವಾಗ್ಲೂ ಡ್ಯಾನ್ಸ್ ಚೆನ್ನಾಗಿದ್ಯಾ ಅಕ್ಕ? ಶಟ್ ಅಪ್. ಏನ್ರೋ ಚೆನ್ನಾಗಿರೋದು? ಅವಳು ನನಗೆ ಕಾಂಪೀಟ್ ಮಾಡ್ಬೇಕು ಅಂತ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಸ್ಟೂಡೆಂಟ್ ನ ಮಿಸ್ಯೂಸ್ ಮಾಡ್ಕೊಂಡು ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದಾಳೆ. ಈಗ್ಲೇ ನಮ್ಮಮ್ಮನ್ ಕಾಲ್ ಮಾಡ್ತೀನಿ. ಅವ್ರು ಬಂದ್ರೆ ಎಲ್ರು ಅಲ್ಲಿಂದ ಓಡ್ ಬರ್ತಾರೆ ಇಲ್ಲಿಗೆ. ಮೇಡಮ್ ಫೋನ್ ಮೇಘಾ ಮೇಡಮ್ ಮಾಡ್ತಿದ್ದಾರೆ. ಹೇಳು ಪುಟ್ಟ. ಅಮ್ಮ, ನಮ್ ಕ್ಲಾಸ್ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ರು ಅವಳು ಕ್ಲಾಸಿಗೆ ಹೋಗಿದ್ದಾರೆ. ಇದ್ ನನ್ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ. ಅವಳು ನನ್ ಸ್ಟೂಡೆಂಟ್ಸ್ಗೆಲ್ಲ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾಳೆ. ನೀನ್ ಇಲ್ಲಿಗೆ ಬಾ. ನಾನೀಗ್ಲೇ ಬರ್ತೀನಿ, ನೀನು ಸಮಾಧಾನವಾಗಿರು, ಓವರ್ ಎಕ್ಸೈಟ್ ಆಗ್ಬೇಡ. ನೀನ್ ಬರೋ ತನಕನೂ ನಾನು ಇಲ್ಲೇ ಇರ್ತೀನಿ. ಪ್ಲೀಸ್ ಕಮ್ ಫಾಸ್ಟ್. ಮೇಘಾ. ಅಸ್ಮಿತಾ, ಅದು ನಮ್ ಮಗು. ಅಷ್ಟಕ್ಕೂ ಹೀಗ್ ಮಾತಾಡಕ್ ಹೇಗ್ ಮನ್ಸ್ ಬರ್ದ್ ನಿಂಗೆ? ನಾನ್ ಹೀಗೆ ಮಾತಾಡೋದು. ನನಗ್ ಮಗು ಮೇಲೆ ಯಾವ ಎಮೋಷನ್ನು ಇಲ್ಲ. ನೀನೇ ನೋಡ್ಕೋ. ಇದೇ ನಿಜ. ಇವಾಗಿರೋ ಕಷ್ಟ ಸಾಲದು ಅಂತ ಮತ್ತೆ ಸಾಲ ತಗೊಂಡು ಸಮಸ್ಯೆ ಜಾಸ್ತಿ ಮಾಡ್ಕೋಬೇಕು? ಸಾಕ್ ನಿಲ್ಸಿ. ಅವಕಾಶ ಸಿಕ್ಕರೆ ಮಾತಾಡ್ತಾನೆ ಇರ್ತೀರ. ರಾಜಿ ಮಾಡ್ತಿರೋದು ತಪ್ಪಲ್ಲ. ಮಗುನ ಅವಳು ಹೆರ್ದೇ ಇದ್ರು ತನ್ನ ಮಗು ತರ ನೋಡ್ಕೋತಾ ಇದ್ದಾಳೆ. ಅದೇನ್ ಚಿಕ್ಕ ವಿಷಯ ಅಲ್ಲ. ಕಷ್ಟ ಆದ್ರೂ ಪರವಾಗಿಲ್ಲ, ನಾನ್ ಕೆಲ್ಸ ಮಾಡ್ತೀನಿ, ಕಷ್ಟ ಪಡ್ತೀನಿ. ಈ ಲೋನ್ನ ಹೇಗಾದ್ರೂ ಮಾಡಿ ನಾನೇ ತೀರಿಸ್ತೀನಿ. ಆದ್ರೆ ಮಗುನ ಮಾತ್ರ ಕಾಪಾಡ್ಕೋತೀನಿ. ದಯವಿಟ್ಟು ಯಾರು ಏನು ಮಾತಾಡ್ಬೇಡಿ. ನೀವು ಸೈನ್ ಮಾಡಿದ್ರೆ ಪ್ರಾಸೆಸ್ ಶುರು ಮಾಡ್ಬೋದು ಮೇಡಮ್. ಸರಿ ಸರ್. ರಾಜಿ, ನೀನ್ ಸೈನ್ ಮಾಡು. ಇವ್ರ ಜೊತೆ ಏನ್ ಮಾತು? ಸರಿ ಮೇಡಮ್, ಆದಷ್ಟು ಬೇಗ ಇನ್ಫಾರ್ಮ್ ಮಾಡ್ತೀವಿ. ಬರ್ತೀವಿ ಮೇಡಮ್. ಅದಕ್ಕೆ ನಿಮ್ ಋಣ ನಾನು ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಇದು ಋಣ ಅಲ್ಲ ಪ್ರಶಾಂತ್, ಮನುಷ್ಯಳಾಗಿ ನನ್ ಜವಾಬ್ದಾರಿ. ರಾಜಲಕ್ಷ್ಮಿ, ನಿನ್ನಂತ ಸುಸೆ ನಮ್ಮ ಮನೆಗೆ ಬಂದಿರೋದು ನಮ್ಮ ಅದೃಷ್ಟ ಕಣಮ್ಮ. ರಾಜಿ, ನಿನ್ ಜೊತೆ ನಾನಿದ್ದೀನಿ, ಏನೂ ಆಗಲ್ಲ. ನೀನೇನ್ ಭಯ ಪಡಬೇಡ. ಏನಕ್ಕೆ ಅಷ್ಟೊಂದು ಕೋಪ? ಇದು ನೀವು ಸ್ಟಾರ್ಟ್ ಮಾಡಿರೋ ವೆಸ್ಟರ್ನ್ ಸ್ಕೂಲ್ ಅಲ್ಲ, ನಾನು ಓಪನ್ ಮಾಡಿರೋ ಭರತನಾಟ್ಯಂ ಕ್ಲಾಸ್. ಇಲ್ಲಿ ಕಾಗೆಗಳೆಲ್ಲ ಕೂಗ್ಬಾರ್ದು. ಹಾ, 3-4 ದಿನಗಳಲ್ಲೇನೆ ಇವ್ರಿಷ್ಟು ಜನನ ಸ್ಟೇಜ್ ಹತ್ತಿಸ್ಬೇಕು ಅನ್ಕೋತಿದ್ಯಾ? ಇವ್ರನ್ನೆಲ್ಲ ಇಟ್ಕೊಂಡು ನಮ್ಮನ್ ಸೋಲಿಸ್ಬೇಕು ಅಂತ ನೋಡ್ತಿದ್ಯಾ? ಇಷ್ಟೊಂದು ಸ್ಟೂಡೆಂಟ್ಸ್ ಎಲ್ಲ ಒಟ್ಟಿಗೆ ಬಂದ್ರೆ ಖರ್ಚು ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ. ಮಕ್ಳ, ನಿಮ್ಮಲ್ಲಿ ಯಾರ ಹತ್ರನಾದ್ರೂ ಹಣ ಕೇಳಿದಿನಾ? ಇಲ್ಲ ಯಾರನ್ನಾದ್ರೂ ಬಲವಂತ ಮಾಡಿದಿನಾ? ಇಲ್ಲ ಮೇಡಮ್. ಇವತ್ತು ಇಲ್ಲ ಅಂತಾನೆ ಹೇಳ್ತಾರೆ, ನಾಳೆ ಎಲ್ರೂ ನಿಜ ಹೇಳ್ತಾರೆ. ಮಕ್ಳಂಗ್ ನಮ್ಮ ಮೇಲ್ ಪ್ರೀತಿ ಇದ್ರೆ ಅದನ್ ಯಾರು ಕೊಂಡ್ಕೊಳಕ್ಕಾಗಲ್ಲ. ಅದು ಮನ್ಸಿಂದಾನೇ ಬರುತ್ತೆ. ನೀವೆಲ್ರೂ ನಮ್ ಕ್ಲಾಸಿಗೆ ಬನ್ನಿ, ಅಲ್ಲಿ ಮಾಡರ್ನ್ ಸ್ಟೆಪ್ಸ್ ನ ಹೇಳ್ಕೊಡ್ತೀನಿ. ಇಲ್ಲಿ ತುಂಬಾ ಸ್ಲೋ ಆಗಿರುತ್ತೆ, ಅಲ್ಲಿದ್ರೆ ಅಪ್ಡೇಟ್ ಆಗ್ತೀರಾ. ನಾನ್ ಮೊದ್ಲೇ ನಿಮ್ ಹತ್ರ ಬಂದಿದ್ದೆ, ಮೋಸ ಹೋಗಿದ್ದೀನಿ. ಹೌದು, ನಿಮ್ ಹತ್ರ ಬಂದ್ರೆ ಅಲ್ಲಿ ಏನು ಕಲಿಯಕ್ಕಾಗಲ್ಲ. ಇಲ್ಲಿಗೆ ಬಂದ್ಮೇಲೆ ಡ್ಯಾನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಟೀಚರ್ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಮಕ್ಕಳನ್ನ ನಾವೇ ಕರ್ಕೊಂಡು ಬಂದು ಜಾಯಿನ್ ಮಾಡ್ಸಿರೋದು, ದುಡ್ಡುಗೋಸ್ಕರ ಅಲ್ಲ, ಭರತನಾಟ್ಯ ಹೇಳಿಸ್ಕೊಳಕ್ಕೆ.
ಒಳ್ಳೇದು ಅನ್ನೋದು ಯೋಚನೆಯಿಂದ ಬರುತ್ತೆ, ಆದ್ರೆ ಅದು ಶಾಶ್ವತವಾಗಿ ನಿಂತ್ಕೊಳ್ಳುತ್ತೆ. ಈ ಊರಿನ ಸಂಸ್ಕೃತಿನ ನೀವು ಬದಲಾಯಿಸ್ಬೇಕಂತ ನೋಡ್ತಿದ್ದೀರಾ, ಆದ್ರೆ ಆ ಸಂಸ್ಕೃತಿ ಅಷ್ಟು ಈಸಿಯಾಗಿ ಮಾಯ ಆಗಲ್ಲ. ಸರಿ, ಇನ್ನೊಂದು ವಾರದಲ್ಲೇ ಕಾಂಪಿಟೇಷನ್ ಇದೆ. ಇವ್ರೆಲ್ಲಾನು ಇಟ್ಕೊಂಡು ನೀನ್ ಅದ್ ಹೇಗ್ ಗೆಲ್ತೀಯೋ ನಾನು ನೋಡ್ತೀನಿ. ಸೊ ಒಂದ್ ವೇಳೆ ಗೆಲ್ಸಿದ್ರೆ? ಗೆಲ್ಬೇಕಲ್ವಾ? ಗೆಲ್ಸಿದ್ರೆ ಏನು? ಓಕೆ, ಹೇಗೂ ಕಾಂಪಿಟೇಷನ್ ಇದೆಯಲ್ವಾ? ಒಂದ್ ವೇಳೆ ನಾವ್ ಗೆದ್ರೆ ನಿಮ್ಮ ನಾಟ್ಯಾಲಯನ ಕ್ಲೋಸ್ ಮಾಡ್ಬೇಕು. ನಾವ್ ಗೆದ್ರೆ ನಮ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ನ ಕ್ಲೋಸ್ ಮಾಡ್ತೀವಿ. ಓಕೆ, ನಾವ್ ಓಡೋಗ್ತೀವಿ ಅನ್ನೋ ಯೋಚನೆ ನಮ್ಗಿಲ್ಲ, ಮತ್ತೆ ನೀವ್ ಗೆಲ್ತೀರಾ ಅನ್ನೋ ಭಯ ನಮ್ಗೇನಕ್ಕೆ? ಯಾವಾಗ್ಲೂ ಗೆಲ್ಲೋದು ನಿಜವಾದ ಕಲೆ. ಈ ಸಾರಿ ಗೆಲುವು ನಮ್ದೆ. ಹಗಲ್ ಕನ್ಸು ಕಾಣ್ಬೇಡ ಆದ್ಯಾ. ಎನಿವೇಸ್, ಆಲ್ ದ ಬೆಸ್ಟ್. ಇನ್ನು ಇಂಥ ಹುಡುಗರನ್ನ 100 ಜನನ ನಾನು ತಯಾರು ಮಾಡ್ತೀನಿ. ನೀನು ಯಾವ ಇನ್ಸ್ಟಿಟ್ಯೂಟ್ನ ನೋಡ್ಕೊಂಡು ಗರ್ವ ಪಡ್ತಾ ಇದೆಯೋ ಆ ಇನ್ಸ್ಟಿಟ್ಯೂಟ್ಗೆ ಯಾರು ಬರ್ತಾ ಇರೋ ಹಾಗೆ ಮಾಡ್ತೀನಿ. ನೋಡ್ತಾ ಇರು. ಆಲ್ ದ ಬೆಸ್ಟ್. ಮಕ್ಳ, ಇವೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ, ನಾವು ಪ್ರಾಕ್ಟೀಸ್ ಮಾಡೋಣ. ಈ ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದು ನಾವೇ. ನೀವು ಪ್ರಾಕ್ಟೀಸ್ ಬಗ್ಗೆ ಯೋಚನೆ ಮಾಡಿ. ಕಮಾನ್ ಹರ್ಷಿತಾ, ರೆಡಿ? 5, 6, 7, 8. 1, 2, 3, 4.